ಕಾಂಗ್ರೆಸ್ನಲ್ಲಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿಎಂ ರಾಜಕೀಯ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇರುವಂತದ್ದು. ಈ ವಿಚಾರ ನಡೆದಾಗಲೆಲ್ಲ ದಲಿತ ಸಿಎಂ ಚರ್ಚೆ ಆಗ್ತಾನೆ ಇರುತ್ತೆ. ಪವರ್ ಫೈಟ್ ವಿಚಾರ ಮುಗಿತಾನೆ ಇಲ್ಲ. ನಿನ್ನೆ ಮೊನ್ನೆಯದಂತೂ ಅಲ್ಲವೇ ಅಲ್ಲ. ದಲಿತ ನಾಯಕತ್ವದ ಚರ್ಚೆಯ ಉದ್ದೇಶ ಏನು? ಇದರಿಂದ ಯಾರಿಗೆ ಲಾಭ ಆಗತ್ತೆ? ದಲಿತ ಸಿಎಂ ವಿಚಾರ ಕೇವಲ ಟ್ರಂಪ್ ಕಾರ್ಡ್ ಆಗಿ ಬಳಕೆ ಏನಾದ್ರೂ ಆಗ್ತಾ ಇದೆಯಾ ಅಥವಾ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಏನಾದ್ರೂ ಹೆಜ್ಜೆ ಇಡ್ಲಿದ್ಯಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಇನ್ಸೈಡ್ ಸ್ಟೋರಿ. ರಾಜಕೀಯ ಬೆಳವಣಿಗೆಗಳು ಏನೆಲ್ಲ ಆಗ್ತಾ ಇದೆ, ಕಾಂಗ್ರೆಸ್ ನಲ್ಲಿ ಯಾಕೆ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿಎಂ ರಾಜಕೀಯ, ನಾಯಕತ್ವ ಬದಲಾವಣೆ ಚರ್ಚೆ ನಡೆದಾಗಲೆಲ್ಲ ಕೂಡ ದಲಿತ ಸಿಎಂ ಚರ್ಚೆ ಬಂದೇ ಬರುತ್ತೆ. ಇದರ ಉದ್ದೇಶ ಏನು? ಇದರಿಂದ ಲಾಭ ಯಾರಿಗೆ? ಇಲ್ಲಿ ಟ್ರಂಪ್ ಕಾರ್ಡ್ ಬಳಕೆ ಆಗ್ತಾ ಇದೆಯಾ? ಯಾರು ಪ್ಲೇ ಮಾಡ್ತಾ ಇದ್ದಾರೆ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಕುತೂಹಲಕಾರಿಯಾಗಿದೆ. ಅಥವಾ ಹೈಕಮಾಂಡ್ ಏನಾದ್ರೂ ಈ ನಿಟ್ಟಿನಲ್ಲಿ ಏನಾದ್ರೂ ಹೆಜ್ಜೆ ಇಡೋದಕ್ಕೆ ಪ್ಲಾನಿಂಗ್ ಏನಾದ್ರೂ ಮಾಡ್ತಾ ಇದೆಯಾ? ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರ ಯಾವಾಗ ಚರ್ಚೆ ಆಗುತ್ತೆ ಆವಾಗೆಲ್ಲ ಕೂಡ ದಲಿತ ಸಿಎಂ ಕೂಗು ಕೇಳಿ ಬರ್ತಾನೆ ಇದೆ. ಸೊ ಈ ವಿಚಾರ ಇವಾಗ ತುಂಬಾ ಗಂಭೀರವಾಗಿರುವಂಥದ್ದು. ಯಾಕಂತಂದ್ರೆ ಹೈಕಮಾಂಡ್ ಏನಾದರೂ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ಕೂಡ ಇದೆ. ಸೊ ಕಾದು ನೋಡಬೇಕು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇನ್ಸೈಡ್ ಸ್ಟೋರಿ. ರಾಜಕೀಯ ಬದಲಾವಣೆಗಳು, ರಾಜಕೀಯ ಬೆಳವಣಿಗೆಗಳು, ಇನ್ಸೈಡ್ ಸ್ಟೋರಿ ಏನಿದೆ ಹಾಗಿದ್ರೆ? ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರಾ ಇಲ್ಲಿ ದಲಿತ ಸಿಎಂ? ಈ ಒಂದು ದಲಿತ ನಾಯಕತ್ವದ ಚರ್ಚೆಯಿಂದ ಯಾರಿಗೆ ಲಾಭ ಇದೆ? ಲಾಭ ಯಾರಿಗಾಗುತ್ತೆ? ಇದರ ಹಿಂದೆ ಇರುವಂತಹ ಉದ್ದೇಶ ಆದ್ರೂ ಏನು? ಪವರ್ ಫೈಟ್ ನಾಯಕತ್ವದ ವಿಚಾರ ಬಂದಾಗಲೆಲ್ಲ ಕೂಡ ದಲಿತ ಸಿಎಂ ಚರ್ಚೆ ಆಗ್ತಾನೆ ಇದೆ. ದಲಿತ ಸಿಎಂ ಕೂಗು ಕೇಳ್ತಾನೆ ಇದೆ. ಸೊ ಒಂದಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ. ಯಾಕಂತಂದ್ರೆ ಹೈಕಮಾಂಡ್ ಏನಾದ್ರೂ ಈ ಕಡೆ ಮುಖ ಮಾಡುತ್ತಾ ಅಂತ ಹೇಳ್ಬಿಟ್ಟು. ದಲಿತ ಸಿಎಂ ಕೂಗು ಸಹಜವೋ ಕೃತಕವೋ? ದಲಿತ ಸಿಎಂ ಕೂಗು ಹಾಕ್ತಿರೋದು ಸಿಎಂ ಬಣ. ಸಿಎಂ ಬಣದ ನಾಯಕರಿಂದ ಆಗಾಗ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಇಲ್ಲಿ ದಲಿತ ಸಿಎಂಗಿಂತ ಮುಖ್ಯವಾಗಿ ಕಾಣ್ತಾ ಇರೋದು ಡಿಕೆ ದಮನ ತಂತ್ರ. ಪವರ್ ಫೈಟ್ ಚರ್ಚೆಗೆ ಬಂದಾಗಲೆಲ್ಲ ಕೂಡ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರುತ್ತೆ. ದಲಿತ ಸಿಎಂ ಕೂಗಿನ ಹಿಂದಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಡಿಕೆ ಸಿಎಂ ಆಗೋದನ್ನ ತಡೆಯೋದಕ್ಕೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದ್ಯಾ? ತಾವೇ ಪಟ್ಟದಲ್ಲಿ ಮುಂದುವರೆಗೂ ಹೀಗೆ ಮಾಡಿಸ್ತಾ ಇದ್ದಾರಾ ಸಿದ್ದರಾಮಯ್ಯ? ದಲಿತ ನಾಯಕರಲ್ಲಿಯೇ ಇಚ್ಛಾಶಕ್ತಿ ಇಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಮಹದೇವಪ್ಪ, ಮುನಿಯಪ್ಪನವರೇ, ನಿಮ್ಮಿಂದ ಏನಾದ್ರೂ ಈ ಪ್ರಶ್ನೆಗೆ ಉತ್ತರ ಸಿಗತ್ತಾ? ವಿಪಕ್ಷ ನಾಯಕರು ಛೀಮಾರಿ ಆಗ್ತಿದ್ದಾರೆ. ಹೈಕಮಾಂಡ್ ಸತ್ ಹೋಗಿದೆ ಅಂತ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ನೀವುಗಳಾದ್ರೂ ಉತ್ತರ ಕೊಡಿ. ದಲಿತ ಸಿಎಂ ಕೂಗು ಸಹಜಾನ ಅನ್ನುವಂಥದ್ದು ಗೊತ್ತಿಲ್ಲ, ಕೃತಕವೋ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಒಂದಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದನ್ನ ಹಾಕ್ತಾ ಇರೋದು ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರೋದು ಸಿಎಂ ಬಣದಿಂದ ಅಂತ ಹೇಳ್ಬಿಟ್ಟು. ಸಿಎಂ ಬಣದ ನಾಯಕರಿಂದ ಆಗಾಗ ಈ ಕೆಲಸ ಆಗ್ತಾ ಇದೆ, ಕೂಗು ಕೇಳಿ ಬರ್ತಾ ಇದೆ. ಇಲ್ಲಿ ದಲಿತ ಸಿಎಂಗಿಂತ ಮುಖ್ಯವಾಗಿ ಕಾಣ್ತಾ ಇರೋದು
ಟೀಕೆ ದಮನ ತಂತ್ರ ಅಂತ ಹೇಳಲಾಗ್ತಿದೆ. ಈ ಪವರ್ ಫೈಟ್ ಚರ್ಚೆ ಯಾವಾಗೆಲ್ಲ ಬರುತ್ತೆ ಆವಾಗ ದಲಿತ CM ಕೂಗು ಕೇಳುತ್ತೆ. ಇದರ ಹಿಂದೆ ಸಿದ್ದರಾಮಯ್ಯನವರು ಏನಾದರೂ ಇದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ತಾವೇ ಪಟ್ಟದಲ್ಲಿ ಮುಂದುವರೆದು ಹೀಗೇನಾದರೂ ಮಾಡಿಸ್ತಿದ್ದಾರಾ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಯಾವಾಗ ನಾಯಕತ್ವದ ವಿಚಾರ ಚರ್ಚೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ದಲಿತ CM ಕೂಗು ಕೇಳಿ ಬರ್ತಾ ಇರುತ್ತೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ, ಯಾರು ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ, ಇದರಿಂದ ಲಾಭ ಆಗೋದು ಯಾರಿಗೆ, ಇದರ ಮೇನ್ ಉದ್ದೇಶ ಏನು, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ನಿಜ ಎಲ್ಲೋ ಒಂದು ಕಡೆ CM ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ದಲಿತ CM ಅನ್ನುವಂತಹ ಕೂಗು ಜೋರಾಗುತ್ತೆ. ಅಷ್ಟೇ ಅಲ್ಲ, ಯಾವಾಗ ನಾಯಕತ್ವ ವಿಚಾರವಾಗಿ ಚರ್ಚೆ ಜಾಸ್ತಿ ಆಗ್ತವೋ ಆಗೆಲ್ಲ ದಲಿತ ನಾಯಕರುಗಳು ತಮಗೆ ಹಿಂದಿನ ಕೂಲಿ ಕೊಡಿ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡುವಂತಹದ್ದು ಸಹಜವಾಗಿ ಹೆಚ್ಚಾಗ್ತಾ ಇದೆ. ಒಂದು ಹಂತಕ್ಕೆ ಇಲ್ಲಿ ನಾಯಕತ್ವ ಬದಲಾಗಬೇಕು ಅನ್ನುವಂತಹ ಒಂದಿಷ್ಟು ಒತ್ತಡದ ಮಧ್ಯೆ DK ಶಿವಕುಮಾರ್ ಅವರಿಗೆ ನಾಯಕತ್ವವನ್ನ ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳಾಗ್ತಿದೆ ಅನ್ನುವಂತಹದ್ದು DK ಶಿವಕುಮಾರ್ ಆಪ್ತ ಬಡದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಯಾಕಂದ್ರೆ ಇಲ್ಲಿಯವರೆಗೂ ನಾಯಕತ್ವ ವಿಚಾರವಾಗಿ ಯಾವಾಗ ಮಾತನಾಡೋದಿಲ್ಲ ಆವಾಗ ದಲಿತ ನಾಯಕರುಗಳು ಸುಮ್ಮನಾಗ್ತಾರೆ. ನಾಯಕತ್ವ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸಡನ್ ಆಗಿ ದಲಿತರಿಗೆ ಒಂದು CM ಸ್ಥಾನವನ್ನ CM ಪಟ್ಟವನ್ನ ಕೊಡಬೇಕು ಅಂತಾರೆ ಅನ್ನುವಂತಹದ್ದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಏನಾದ್ರೂ ಮಾಡಿ DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನ ತಪ್ಪಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಸಹಜವಾಗಿ DK ಶಿವಕುಮಾರ್ಗಿಂತ ಅತಿ ಸೀನಿಯರ್ಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಖರ್ಗೆ ಅಂತ ನಾಯಕರುಗಳಿದ್ದಾರೆ, ಅವ್ರು ಯಾರಿಗೂ ಕೂಡ ಸಿಗದೆ ಇರೋದು ಇವ್ರಿಗೆ ಸಿಗುತ್ತಾ ಅನ್ನುವಂತಹದ್ದು ಕೂಡ ಒಂದಿಷ್ಟು ವಿಚಾರಗಳು ಚರ್ಚೆಗಳಿರಬಹುದು. ಆದ್ರೆ ದಲಿತ ನಾಯಕರುಗಳ ವಿಚಾರ ಅಥವಾ ದಲಿತ ನಾಯಕ CM ಆಗಬೇಕು ಅನ್ನುವಂತಹ ವಿಚಾರ ಸಡನ್ ಆಗಿ ಅಥವಾ ಅಚಾನಕ್ ಆಗಿ ಬರ್ತಿರೋದಲ್ಲ, ಕುತಂತ್ರದಿಂದಲೇ ಬೇಕು ಅಂತಾನೆ ಹೀಗೆ ಮಾಡ್ತಾ ಇರುವಂತದ್ದು ಅನ್ನುವಂತಹದ್ದು ಇದೇ ಆಪ್ತ ಬಣದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಹಾಗಾಗಿ ಈ ಒಂದು ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಅಥವಾ ಈ ಒಂದು CM ಸ್ಥಾನ ಬದಲಾಗುತ್ತೆ ಅನ್ನುವಂತಹ ಚರ್ಚೆಯ ನಡುವೆ ದಲಿತ CM ಅಸ್ತ್ರ ಪ್ರಯೋಗ ಎಲ್ಲವೂ ಕೂಡ ಕಾಕತಾಳೀಯವೇನೂ ಅಲ್ಲ, ಅದು ಬೇಕು ಅಂತಲೇ ಮಾಡ್ತಿರೋದು ಅನ್ನುವಂತಹದ್ದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಜೋರು ಚರ್ಚೆ. ರೋಸಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.